ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ವಿಡಿಯೋದಲ್ಲಿ ನಾನು ಒಂದು ವಿಶಿಷ್ಟವಾದ ಕಲೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದೇನೆಂದರೆ, ನಿಮ್ಮ ಮನೆಯಲ್ಲಿ ಉಪಯೋಗಿಸದ ವೇಸ್ಟ್ ಆಗಿರುವ ಹಲವಾರು ವಸ್ತುಗಳಿರ್ತವೆ. ಅವುಗಳಲ್ಲಿ ಪುರುಷರು ಉಪಯೋಗಿಸಿದ ಬೇಡವಾದ ಹಳೆಯದಾದ ಪ್ಯಾಂಟ್ಗಳಲ್ಲಿ ಮನೆಗೆ ಅವಶ್ಯಕವಾದ ಮ್ಯಾಟ್ಗಳನ್ನು ತಯಾರಿಸ್ಬೋದು. ದೊಡ್ಡದಾದ 2 ಪ್ಯಾಂಟ್ ತೆಗೆದುಕೊಳ್ಳಬೇಕು. ಸಣ್ಣ ಸಣ್ಣ ಪ್ಯಾಂಟ್ ಆದರೆ 4 ತೆಗೆದುಕೊಳ್ಬೇಕಾಗುತ್ತೆ. ಜೀನ್ಸ್ ಪ್ಯಾಂಟ್ ಈ ಮ್ಯಾಟ್ ಮಾಡೋದಕ್ಕೆ ಬರೋದಿಲ್ಲ. ಈ ತಯಾರಿಕೆಗೆ ಬೇಕಾಗಿರೋದು ಟೈಲರಿಂಗ್ ಮಿಷನ್ ಒಂದೇ. ಈ ಮ್ಯಾಟ್ಗಳನ್ನು ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನ ಈ ಥರ ಮಡ್ಚ್ಕೊಳ್ಬೇಕು. ಈ ಥರ ಮಡ್ಚ್ಕೊಂಡು ಈ ಪ್ಯಾಂಟನ್ನ ಹಿಂಗೆ ಮಡಚಿ ಹೊಲಿದಿರ್ತಾರಲ್ಲ, ಈ ಭಾಗನ ಕತ್ತರಿಲಿ ಕಟ್ ಮಾಡಿ ತಗೋಬೇಕು ಫಸ್ಟ್. ನೆಕ್ಸ್ಟು ಈ ಭಾಗನ ಸ್ವಲ್ಪ ಅಷ್ಟೇ ಕತ್ತಲಿ ಕಟ್ ಮಾಡ್ಕೋಬೇಕು. ಈ ಒಂದು ಭಾಗ ಇದೆಯಲ್ಲ, ಇದನ್ನು ಕತ್ತಲಿ ಅಷ್ಟಿಷ್ಟು ಕಟ್ ಮಾಡಿಕೊಂಡು ಕೈಯಲ್ಲಿ ಹಿಂಗೆ ಹರಿಬೇಕು. ಯಾವುದೇ ಕಾರಣಕ್ಕೂ ಫುಲ್ ಕತ್ತರಿಲೆಲ್ಲ ಕಟ್ ಮಾಡ್ಕೊಳ್ತಾ ಹೋಗಬಾರ್ದು. ಇಷ್ಟು ಮಾತ್ರ ಕತ್ತಲಿ ಕಟ್ ಮಾಡಿಕೊಂಡು ಹರಿಬೇಕು ಹಿಂಗೆ. ಹಾಗೆ ಈ ಭಾಗನೂ ಅಷ್ಟೇ. ನೆಕ್ಸ್ಟು ಅದೇ ಥರನೇ ಈ ಥರ ಮಧ್ಯ ಭಾಗನ ಹಿಂಗೆ ಅಂದರೆ ಒಟ್ಟು 3 ಭಾಗ ಮಾಡ್ಕೋಬೇಕು. ಇಲ್ಲ 4 ಭಾಗ ಆದರೆ ಕಡಿಮೆ ಆಗುತ್ತೆ. ಈಗ 3 ಭಾಗ ಮಾಡ್ಕೋಬೇಕು. ಒಂದಿಷ್ಟು. ಆಮೇಲೆ ಇದನ್ನು ಮತ್ತೆ ಪೂರ್ತಿ ಕತ್ತರಿಲೆಲ್ಲ ಕಟ್ ಮಾಡ್ಕೊಳ್ತಾ ಹೋಗಬಾರ್ದು. ಇಷ್ಟು ಮಾತ್ರ ಕಟ್ ಮಾಡಿಕೊಂಡು ಹೀಗೆ ಹರಿಬೇಕು. ಆಮೇಲೆ ಇದನ್ನು ಕತ್ತರಿಲೆಲ್ಲ ಹಿಂಗೆ ಕಟ್ ಮಾಡ್ಕೋಬೇಕು. ಈಗ ಈ ಒಂದು ಭಾಗದಲ್ಲಿ ಈಗ 3 ಆಗಿದೆ. ಈಗ ಇನ್ನೊಂದು ಭಾಗದಲ್ಲಿ 3 ಇದೇ ಥರನೇ ಮಾಡ್ಕೊಳ್ಬೇಕೀಗ. ಈಗ ಈ ಭಾಗ ಇರುತ್ತಲ್ಲ, ಇದನ್ನು ಸಹ ಕತ್ತಲಿ ಕಟ್ ಮಾಡ್ಕೊಳ್ಬಾರ್ದು. ಇದನ್ನು ಕೂಡ ಈ ಥರ ಹಿಂಗೆ ಕಟ್ ಮಾಡಿದರೆ ಕತ್ತಲಿ ಸ್ವಲ್ಪ ಅಷ್ಟೇ ಕಟ್ ಮಾಡಿಕೊಂಡು ಮತ್ತು ಇದನ್ನ ಭಾಗನ ಹರಿಬೇಕು ಈ ಥರ. ಈಗ ತುದಿನ ಕತ್ತಲೆಲ್ಲ ಕಟ್ ಮಾಡ್ಕೋಬೇಕು. ಈ ಪ್ಯಾಂಟಿನ ಈಗ ಒಂದು ಭಾಗನ ಪೂರ್ತಿ ಈ ಥರ ತಗೊಂಡಾಯಿತು. ಅಂದರೆ ಈಗ 6 ಪೀಸ್ ಆಗಿದೆ ನೋಡಿ. ಈಗ 1 2 3 4 5 6 ಪೀಸ್ ಆಗಿದೆ. ಈಗ 6 ಪೀಸ್ ಆಗಿದೆ. ಅದೇ ಥರನೇ ಇನ್ನೊಂದು ಭಾಗನೂ ಮಾಡ್ಕೊಳ್ಬೇಕು. ಇದನ್ನು ನಾವು ಈ ಭಾಗನ ಫಸ್ಟ್ ಕಟ್ ಮಾಡ್ಕೊಳ್ಬೇಕು. ಅಂದರೆ ಇದೇನಕ್ಕೂ ಬೇಡ. ಈ ಥರ ಈಗ ಒಂದು ಭಾಗನ ತೆಗ್ದಿದ್ದೀವಲ್ಲ, ಹಾಗೆ ಇನ್ನೊಂದು ಭಾಗನ ತಗೋಬೇಕು. ಇದೇ ಥರನೇ ಸೇಮ್ ಅದೇ ಥರನೇ ಮಾಡ್ಕೊಳ್ಬೇಕು. ಈಗ ಒಂದು ಪ್ಯಾಂಟಲ್ಲಿ 12 ಪೀಸ್ ಆಗಿದೆ. ಈಗ 12 ಪೀಸ್ ಆಗಿದೆ. ಇದಿಷ್ಟು ಏನಕ್ಕೂ ಬರೋದಿಲ್ಲ, ಇದು ವೇಸ್ಟ್, ಇದು ಬೇಡ. ಈಗ 12 ಪೀಸ್ ಆಗಿದೆ. ಇದೇ ಥರನೇ ಈಗ ಹೇಗೆ ತೋರಿಸಿದ್ನೋ ಇದೇ ಪ್ಯಾಂಟಲ್ಲಿ ಅದೇ ಥರನೇ ಈ ಪ್ಯಾಂಟನ್ನು ಮಾಡ್ಕೊಳ್ಬೇಕೀಗ. ಈಗ ಒಂದು ಪ್ಯಾಂಟಲ್ಲಿ 12 ಪೀಸ್ ಆಗಿದೆ, ಇನ್ನೊಂದು ಪ್ಯಾಂಟಲ್ಲಿ 12 ಪೀಸ್ ಆಗಿದೆ. ಈಗ ಹೇಗೆ ನೂಲೆಲ್ಲ ತಗೋಬೇಕನ್ನೋದು ತೋರಿಸ್ಕೊಡ್ತೀನಿ. ಫಸ್ಟು ಈ ತುದಿ ಇದೆಯಲ್ಲ, ಈ ತುದಿನ ಇಟ್ಕೊಂಡು
ದಾರ ಎಲ್ಲ ತಕ್ಕೋಬೇಕು. ದಾರ ಅಂತ ಹೇಳಿದ್ರೆ ಫಸ್ಟ್ ಈ ಕಡೆ ಭಾಗ ಎರಡು ಒಂದೇ ಸಮನಾಗಿರಬೇಕು. ಹೀಗೆ ಮಡಚಿ ಹೊಲಿಬೇಕಾದ್ರೆ ಸರಿಯಾಗುತ್ತೆ. ಈಗ ತೋರಿಸ್ಕೊಡ್ತೀನಿ ನೋಡಿ ಹೇಗೆ ಮಾಡೋದು ಅಂತೇಳಿ. ಫಸ್ಟ್ ಈ ಭಾಗನ ಸ್ವಲ್ಪ ತೆಗೆದಿಟ್ಕೋಬೇಕು, ಅಂದರೆ ನೂಲು ತೆಗಿಯೋಕ್ಕೆ ಸರಿಯಾಗುತ್ತೆ. ಈ ಒಂದು ಭಾಗನ ಫಸ್ಟ್ ಹಿಂಗೆ ತೆಗೆದಿಟ್ಕೋಬೇಕು, ಅಂದರೆ ಸ್ವಲ್ಪ ಅಷ್ಟೇ. ಹಿಂಗೆ ತೆಗೆದಿಟ್ಕೊಂಡು ಆಮೇಲೆ ಈ ಥರ ಹಿಂಗೆ ನೂಲು ಹಿಂಗೆ ತೆಗಿಯೋಕ್ಕೆ ಚೆನ್ನಾಗಾಗುತ್ತೆ. ಅಂದರೆ ಒಬ್ಬರ ಹತ್ರನೇ ಆಗೋದಿಲ್ಲ ಈ ಥರ ನೂಲು ತೆಗೋಕ್ಕೆ, ಅಂದರೆ ಫುಲ್ ಎಲ್ಲ ಕಟ್ ಆಗಿಬಿಡುತ್ತೆ. ಕಟ್ ಮಾಡಿಕೊಂಡ ಪೀಸ್ಗಳನ್ನೆಲ್ಲ ಒಂದೊಂದೇ ಈ ಥರ ಮಾಡಿಕೊಂಡು ತೆಗಿಬೇಕು. ಒಂದು ತುದಿಯಲ್ಲಿ ನನ್ನ ಮಗ ಇಟ್ಕೊಂಡಿದ್ದಾನೆ, ಇನ್ನೊಂದು ತುದಿಯಲ್ಲಿ ನಾನು ಇಟ್ಕೊಂಡಿದ್ದೀನಿ. ಈ ಥರ ಮಾಡಿ ತೆಗೆದರೆ ಬೇಗ ದಾರನೆಲ್ಲ ತೆಗಿಬೋದು. ಜೊತೆಗೆ ಯಾರಿಲ್ಲ ಅಂತ ಹೇಳಿದ್ರೆ ಟಿಪಾಯಿ ಕೆಳಗೆ ಇಟ್ಕೊಂಡು ಬೇಕಾದರೂ ದಾರನೆಲ್ಲ ತೆಗಿಬೋದು. ಇದು ಕೂಡ ಚೆನ್ನಾಗಾಗುತ್ತೆ. ಇದೇ ಥರನೇ ನೂಲೆಲ್ಲ ಈಗ ತೆಗೆದ್ವಲ್ಲ, ಇದೇ ಥರನೇ ಈಗ ಉಳಿದಿದ್ದೆಲ್ಲನೂ ಈ ಥರ ನೂಲೆಲ್ಲ ತೆಗೆದಿಟ್ಕೋಬೇಕು. ನೋಡಿ, ಇಷ್ಟು ಭಾಗ ಮಾತ್ರ ತೆಗಿಬಾರ್ದು, ಮಧ್ಯೆ ಇಷ್ಟು ಭಾಗ ಮಾತ್ರ ತೆಗಿಬಾರ್ದು. ಈ ಥರ ಮಡಚಿ ಹೊಲ್ಕೊಳ್ಳೋಕ್ಕೆ ಬೇಕಲ್ವ, ಹಾಗಾಗಿ ಇಷ್ಟು ಭಾಗನ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ನೂಲು ತಗೋಬೇಕು. ನೋಡಿ, ಈ ಥರ ಎಲ್ಲ ನೂಲು ತಗೋಬೇಕು. ಈಗ ಮ್ಯಾಟ್ ಹೊಲಿಯೋಕ್ಕೆ ಒಂದು ವೇಸ್ಟಾದ ಕಾಟನ್ ಬಟ್ಟೆನೇ ತೆಗೆದುಕೊಂಡಿದ್ದೀನಿ. ಪಾಲಿಸ್ಟರ್ ಆದರೆ ತುಂಬಾ ಜಾರುತ್ತೆ, ಹೊಲಿಗೆನೂ ಸ್ಟಿಫಾಗಿ ಕೂರೋದಿಲ್ಲ. ಕಾಟನ್ ಆದರೆ ಸ್ಟಿಫಾಗಿ ಕೂರುತ್ತೆ, ಹೊಲಿಗೆನೂ ತುಂಬ ಚೆನ್ನಾಗಿ ಬೀಳುತ್ತೆ. ನಾನು ಒಂದು ಪ್ಲೇಟಿನ ಸಹಾಯದಿಂದ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕಾದರೆ ಕಟ್ ಮಾಡ್ಕೊಳ್ಬೋದು. ನಾನೀಗ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರೌಂಡ್ ಶೇಪಲ್ಲೆಲ್ಲ ಕಟ್ ಮಾಡ್ಕೊಂಡಾಯಿತು. ಈಗ ಹೇಗೆ ಹೊಲಿಯೋದು ಮ್ಯಾಟ್ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋ ಬಟ್ಟೆನ ನಾನು 3 ಬಟ್ಟೆ ತೊಗೊಂಡಿರೋದು. ನೋಡಿ, 3 ಬಟ್ಟೆ ಇದೆ ಇಲ್ಲಿ. ಈ ಒಂದೇ ಬಟ್ಟೆ ತೊಗೊಂಡ್ರೆ ಸ್ಟಿಫಾಗಿ ಕೂರೋದಿಲ್ಲ, ನಾವು ಹೊಲಿತೀವಲ್ವ ಆವಾಗ ಸ್ಟಿಫಾಗಿ ಕೂರೋದಿಲ್ಲ. ಹಾಗಾಗಿ ನಾನು ಈ 3 ಬಟ್ಟೆ ತೊಗೊಂಡಿರೋದು. ಈಗ ಈ ರೌಂಡ್ ಕಟ್ ಮಾಡಿ ಶೇಪನ್ನ ಫಸ್ಟು ಈ ತುದಿಯಲ್ಲಿ ಹೊಲ್ಕೊಂಡು ಬರಬೇಕು. 2 ರಿಂದ 3 ಹೊಲಿಗೆ ಹಾಕೊಂಡ್ರೆ ಪರವಾಗಿಲ್ಲ. ನಾನೀಗ 2 ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಾಟನ್ ಬಟ್ಟೆಲ್ಲ ಒಳ್ಳೆ ಚೆನ್ನಾಗಿ ಕೂರುತ್ತೆ. ಈಗ ಏರ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ರೌಂಡ್ ಶೇಪಲ್ಲಿ ಬಂದಿದೆ. ಈಗ ಇದನ್ನು ಯಾವ ಥರ ಹೊಲಿಬೇಕಂತೇಳಿ ತೋರಿಸ್ತೀನಿ. ಈ ತುದಿ ಇದೆಯಲ್ಲ, ಇದನ್ನು ಹಿಂಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈಗ ಇದನ್ನು ಈ ಕಡೆ ಹಿಂಗೆ ಮಡಚಿಟ್ಕೋಬೇಕು. ಅದಕ್ಕೆ ಹೇಳಿದ್ದೆ ನಾನು ಇಷ್ಟು ಭಾಗನ ಬಿಟ್ಕೋಬೇಕು ಅಂತೇಳಿ, ಹೊಲಿಯೋಕ್ಕೆ ಸುಲಭ ಆಗುತ್ತೆ ಅಂಥೇಳಿ. ಇದನ್ನು ಈ ಥರ ಮಡ್ಚ್ಕೊಂಡು ಹೀಗೆ ಇಟ್ಕೋಬೇಕು. ಅಂದರೆ ಈ ರೌಂಡ್ ಶೇಪಲ್ಲಿ ಹೊಲಿದಿರ್ತೀಲ್ವ, ಈ ಹೊಲಿಗೆ ಮೇಲೆ ಬರಬೇಕು, ಆವಾಗ ಫುಲ್ಲು ರೌಂಡಾಗೆ ಬರುತ್ತೆ. ನೀಟಾಗಿ ಹಿಂಗೆ ಇಟ್ಕೋಬೇಕು, ಇಲ್ಲಾಂದರೆ ಇಲ್ಲಿ ಮಿಷನ್ ಒಳಗೆಲ್ಲ ಸಿಗಾಕೊಳ್ಳುತ್ತೆ. ಇದೇ ಥರನೇ ಹಿಂಗೆ ಮಡ್ಚ್ಕೊಳ್ತಾ ಹೊಲ್ಕೊಳ್ತಾ ಹೋಗಬೇಕು. ಸ್ವಲ್ಪನೇ ಇಟ್ಕೊಳ್ತಾ ಹೊಲ್ಕೊಳ್ತಾ ಹೋಗಬೇಕು. ಈಗ ರೌಂಡ್ ಶೇಪಲ್ಲೆಲ್ಲ ಕ್ಲೀನಾಗಿ ಹೊಲ್ಕೊಂಡಾಯಿತು. ಒಂದೊಂದೇ ಪೀಸನ್ನ ಹೊಲ್ಕೊಂತೀವಿ. ಈಗ ನೋಡಿ, ಇದಿಷ್ಟು ಬಿಟ್ಕೊಳತ್ತಲ್ವ, ಆವಾಗ ಇದನ್ನು ಹಿಂಗೆ ತಗೊಂಡು ಆಮೇಲೆ ಮತ್ತೆ ಈ ಥರ ನೆಕ್ಸ್ಟ್ ಹಿಂಗೆ ಹೊಲ್ಕೊಳ್ತಾ ಬರಬೇಕು. ಇದರಿಂದ ಹಿಂಗೆ ಇಲ್ಲಿ ತಗೊಂಡು ಆಮೇಲೆ ಮತ್ತೆ ಇಲ್ಲಿಂದ ಹೊಲ್ಕೊಳ್ತಾ ಬರಬೇಕು. ಈ ಥರ ಹಿಂಗೆ ಹೊಲ್ಕೊಳ್ತಾ ಬರಬೇಕು. ನೋಡಿ, ನಾನೀಗ ಹೊಲ್ ತೋರಿಸ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಆಯಿತು. ನೋಡಿರಿ, ಇದರಿಂದ ಇನ್ನು ನೆಕ್ಸ್ಟ್ ಈ ಥರ ಹಿಂಗೆ ಹೊಲ್ಕೊಳ್ತಾ ಬರಬೇಕು.
ಆ ಜಾಯಿಂಟ್ ಎಲ್ಲಿ ಸೇರಿಸಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ ನೋಡಿರಿ ಈ ಥರ ಹೀಗೆ. ನೋಡಿ ಎಲ್ಲೂ ಗೊತ್ತಾಗೋದಿಲ್ಲ, ನಾವು ಇನ್ನೊಂದು ಸೇರಿಸಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಈ ಥರ ಬಿಡಿಸಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಒಂದನ್ನು ಪೂರ್ತಿಗ ಒಂದು ಹೊಲ್ದಾಯಿತು. ಈಗ ಫಸ್ಟ್ ಇದೇ ಕಲರ್ ಫುಲ್ ಹೊಲ್ಕೊತೀನಿ, ಆಮೇಲೆ ಇದನ್ನು ಹಾಕೊಳ್ಳೋಣ ಅಂತ. ನಿಮಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಮಾಡ್ಬೋದು. ಒಂದು ಈ ಕಲರ್ ಹೊಲ್ಕೊಂಡು ಆಮೇಲೆ ನೆಕ್ಸ್ಟ್ ಇದನ್ನು ಸೇರಿಸ್ಕೊಂಡು ಹೊಲಿಬೋದು. ನಾನು ಇದನ್ನೇ ಹೊಲ್ಕೊಂಡು ಆಮೇಲೆ ಇದನ್ನು ಹೊಲಿಯೋಣ ಅಂತ ಇದ್ದೀನಿ. ನಿಮಗೆ ಹೇಗೆ ಬರುತ್ತೋ ಹಾಗೆ ಮಾಡ್ಕೊಳ್ಬೋದು. ಈ ಪ್ಯಾಂಟಿನ ಕಲರ್ ಪೀಸ್ಗಳನ್ನೆಲ್ಲ ಕಟ್ ಮಾಡಿದ್ವಲ್ಲ, ಈಗ ಹೊಲ್ದಾಯ್ತು. ಈ ಹೊಲ್ದಾಯ್ತಾದ್ಮೇಲೆ ಕೊನೆಯಲ್ಲಿ ಒಂದು ಪೀಸ್ ಮಾತ್ರ ಇಟ್ಕೊಂಡಿರಬೇಕು. ಯಾಕಂದರೆ ಈಗ ಈ ಪೀಸ್ಗಳನ್ನೆಲ್ಲ ಈಗ ಹೊಲಿಯೋಕ್ಕೆ ಶುರು ಮಾಡ್ತೀವಿ. ಈ ಶುರು ಮಾಡಿದ್ಮೇಲೆ ಕೊನೆಯಲ್ಲಿ ಈ ಕಲರ್ ಹಾಕೋದ್ರಲ್ಲಿ ಮಧ್ಯಭಾಗದಲ್ಲೇ ಈ ಕಲರ್ ಹಾಕಿದ್ರೆ ಮ್ಯಾಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಒಂದು ಪೀಸ್ ಇಟ್ಕೊಳ್ತಾ ಇದ್ದೀನಿ. ಈಗ ಎರಡನೇ ಕಲರ್ ಶುರು ಮಾಡೋಣ. ಮ್ಯಾಟ್ ಅಂತೂ ಫಿನಿಶ್ ಆಯಿತು, ತುಂಬಾ ಚೆನ್ನಾಗಾಗಿದೆ. ಈಗ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ನಾನು ಇನ್ನೊಂದು ಮ್ಯಾಟ್ ಕೂಡ ಹೊಲಿದಿದ್ದೀನಿ, ಅದು ಕೂಡ ತೋರಿಸ್ತಾ ಇದ್ದೀನಿ. ಅದು ಕೂಡ ತುಂಬಾ ಚೆನ್ನಾಗಾಗಿದೆ. ಈಗ ತೋರಿಸ್ತಾ ಇರೋದು ಈಗ ನಾನು ಹೊಲಿದಿರೋ ಮ್ಯಾಟು. ಇದು ನಾನು ಹಿಂದೆ ಹೊಲಿದಿದ್ದ ಮ್ಯಾಟು. ಇದು ಕೂಡ ತುಂಬಾ ಚೆನ್ನಾಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಕಸದಿಂದ ರಸ ಎಂಬಂತೆ ನಾವು ಗೃಹ ಬಳಕೆಯಲ್ಲಿ ಹಲವಾರು ವಸ್ತುಗಳನ್ನು ಉಪಯೋಗಿಸಿ ಎಸಿತೇವೆ. ಅದರಲ್ಲಿ ಕೆಲವೊಂದು ವಸ್ತುಗಳನ್ನು ನಮ್ಮ ಬುದ್ಧಿವಂತಿಕೆ ಮತ್ತು ಕೈಚಳಕದಿಂದ ಪುನಃ ಉಪಯೋಗಿಸಿಕೊಳ್ಳಬಹುದು.